ಬಿಗ್ ಬಾಸ್ ಸೀಸನ್ 10ರ ಮನೆಯಲ್ಲಿ ಇತ್ತೀಚೆಗೆ ಸಂಭ್ರಮಕ್ಕಿಂತ ಜಗಳ ಕಿತ್ತಾಟ ಜಾಸ್ತಿಯಾಗಿದೆ. ಇಂದು ಬಿಗ್ ಬಾಸ್ ಒಂದು ವಿಭಿನ್ನವಾದ ಟಾಸ್ಕ್ ಅನ್ನ ಕೊಟ್ಟಿದ್ರು. ಎದುರಾಳಿ ತಂಡದ ಸದಸ್ಯರ ದಾಳಿಗಳಿಂದ ತಮ್ಮ ಬಟ್ಟೆಗಳನ್ನ ಸೇಫ್ ಮಾಡಿಟ್ಕೊಳ್ಬೇಕು ಅನ್ನೋದು ಟಾಸ್ಕ್ ಆಗಿತ್ತು. ಈ ಟಾಸ್ಕ್ ಸಂದರ್ಭದಲ್ಲಿ ಭಾರಿ ಜಗಳ ನಡೆದಿದೆ. ವಿನಯ್ ಗೌಡ ಮತ್ತೆ ಅವಿನಾಶ್ ಶೆಟ್ಟಿ ನಡುವೆ ತೀವ್ರವಾದ ಮಾತಿನ ಚಟುವಟಿಕೆ ನಡೆದಿದ್ದು ಕೊನೆಗೆ ಅದು ಹೊಡೆದಾಟದ ಹಂತ ಕೂಡ ತಲುಪಿದೆ. ಮನೆಯ ಸದಸ್ಯರೆಲ್ಲ ಭಯಪಡುವ ಹಂತಕ್ಕೆ ಈ ಜಗಳ ಹೋಗಿದ್ದು ಆಗ ಬಿದ್ದ ಕಾರ್ತಿಕ್ ಅವರಿಗೆ ಸೊಂಟಕ್ಕೆ ಪೆಟ್ಟಾಗಿದೆ. ತೀವ್ರ ಬೆನ್ನು ನೋವಿನಿಂದ ಕಾರ್ತಿಕ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅದೇ ರೀತಿ ಟಾಸ್ಕ್ ಸಂದರ್ಭದಲ್ಲಿ ವಿನಯ್ ಗೌಡ ಅವರ ಕೈ ಬೆರಳು ಕೂಡ ಮುರಿದಿದೆ. ಹೌದು, 11ನೇ ವಾರದಲ್ಲಿ ಫಿಸಿಕಲ್ ಟಾಸ್ಕ್ಗಳು ಆರಂಭವಾಗಿದೆ. ಒಬ್ಬರನ್ನೊಬ್ಬರು ನೂಕಾಟ ಕಿತ್ತಾಟ ಮಾಡಿಕೊಂಡು ಆಟ ಆಡ್ತಿದ್ದಾರೆ. ಬಿಗ್ ಬಾಸ್ ಕೊಟ್ಟ ಮೊದಲ ಟಾಸ್ಕ್ ಕೋಲೆ ಕಾಪಾಡು. ಈ ಟಾಸ್ಕ್ನಲ್ಲಿ ಯಾವುದೇ ಇಂಜುರಿ ಆಗಿಲ್ಲ. ಯಾರು ಕೂಡ ಜಗಳ ಮಾಡಿಕೊಳ್ಳುವಂತಹ ಟಾಸ್ಕ್ ಕೂಡ ಇದಾಗಿರಲಿಲ್ಲ. ಆದ್ರೆ ಇದಾದ ನಂತರದಲ್ಲಿ ಮತ್ತೊಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಟ್ಟಿದ್ರು. ಈ ಟಾಸ್ಕ್ ಸಂದರ್ಭದಲ್ಲಿ ಇಬ್ಬರು ಇಂಜುರಿ ಮಾಡ್ಕೊಂಡಿದ್ದಾರೆ. ಮೊದಲಿಗೆ ಕಾರ್ತಿಕ್ಗೆ ಏನಾಯ್ತು ಅಂತ ನೋಡೋದಾದ್ರೆ ಕಾರ್ತಿಕ್ ಅವರಿಗೆ ಬೆನ್ನಿನ ಇಂಜುರಿ ಆಗಿದೆ. ಟಾಸ್ಕ್ ಸಂದರ್ಭದಲ್ಲಿ ಕಾರ್ತಿಕ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ಆಗ ತನಿಷಾ ಅವರ ಕಾಲ್ ಮೇಲೆ ಮಲ್ಕೊಂಡು ರೆಸ್ಟ್ ಕೂಡ ಮಾಡ್ತಾ ಇದ್ರು. ಹಾಗಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಮತ್ತೆ ಬಿಗ್ ಬಾಸ್ಗೆ ವಾಪಸ್ ಕಳಿಸಿದ್ದಾರೆ. ಇನ್ನು ವಿನಯ್ ವಿಚಾರಕ್ಕೆ ಬರೋದಾದ್ರೆ ವಿನಯ್ ಅವರ ಕೈ ಬೆರಳಿಗೆ ಸ್ವಲ್ಪ ಹೆಚ್ಚಿನ ಪೆಟ್ಟಾಗಿದೆ. ವಿನಯ್ಗೂ ಕೂಡ ಚಿಕಿತ್ಸೆಯನ್ನು ಕೊಟ್ಟು ವಾಪಸ್ ಬಿಗ್ ಬಾಸ್ ಮನೆಗೆ ಕಳಿಸಿದ್ದಾರೆ. ಆದ್ರೆ ವಿನಯ್ರನ್ನ ನೋಡೋದಾದ್ರೆ ಸ್ವಲ್ಪ ಬೇಜಾರಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ಇವರಿಗೆ ಆಗಿರುವ ಈ ಇಂಜುರಿ ಮುಂಬರುವ ಟಾಸ್ಕ್ಗೆ ಪರಿಣಾಮ ಬೀರುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು. ಅಂದಹಾಗೆ ಬಿಗ್ ಬಾಸ್ನಲ್ಲಿ 11ನೇ ವಾರದ ಟಾಸ್ಕ್ನಲ್ಲಿ ಯಾರು ವಿನ್ನಾದ್ರು ಅನ್ನೋ ಕುತೂಹಲ ವೀಕ್ಷಕರಲ್ಲಿ ಇದೆ. ಒಂದು ತಂಡಕ್ಕೆ ಸಂಗೀತ ಕ್ಯಾಪ್ಟನ್, ಇನ್ನೊಂದು ತಂಡಕ್ಕೆ ತನಿಷಾ ಕ್ಯಾಪ್ಟನ್. ಈ ಇಬ್ಬರ ಕ್ಯಾಪ್ಟನ್ಸಿಯಲ್ಲಿ ಮೊದಲ ಟಾಸ್ಕ್ ಅದ್ಭುತವಾಗಿ ನಡೆದಿತ್ತು. ಯಾವುದೇ ಕಿತ್ತಾಟ ಜಗಳವಿಲ್ಲದೆ ಅದ್ಭುತವಾಗಿ ಟಾಸ್ಕ್ ಅನ್ನ ಮಾಡಿ ಮುಗಿಸಿದ್ದಾರೆ. ಆದ್ರೆ ಈ ಎರಡನೇ ಕೊಳೆ ಒಳ್ಳೆದಲ್ಲ ಟಾಸ್ಕ್ನಲ್ಲಿ ಸಿಕ್ಕಾಪಟ್ಟೆ ಜಗಳಗಳು ನಡೆದಿದೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಈ ಟಾಸ್ಕ್ ನಡೆದಿತ್ತು. ಈ ಟಾಸ್ಕ್ಗೆ ರಚನೆಯಾಗಿದ್ದ ತಂಡವನ್ನ ನೋಡೋದಾದ್ರೆ ಸಂಗೀತ ಟೀಮ್ ವೀಕ್ ಇದ್ದಂತೆ ಅನಿಸುತ್ತೆ. ತನಿಷಾ ತಂಡ ಬಲಿಷ್ಠ ಇದ್ದಂತೆ ಕಾಣಿಸುತ್ತೆ. ಆದ್ರೆ ಈ ಎರಡು ಟೀಮ್ನ ಪೈಕಿ ಈ ಟಾಸ್ಕ್ನ ಗೆದ್ದಿರೋದು ಸಂಗೀತ ತಂಡ. ಹೌದು, ಸಂಗೀತ ತಂಡ ಸ್ಟ್ರಾಂಗ್ ಇಲ್ಲದೆ ಇದ್ರೂ ಕೂಡ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಮೊದಲ ಟಾಸ್ಕ್ನ ವಿನ್ ಆಗಿದ್ದು ತನಿಷಾ ತಂಡ, ಎರಡನೇ ಟಾಸ್ಕ್ನಲ್ಲಿ ಸಂಗೀತ ತಂಡ ಗೆದ್ದು ಬಿಗಿದೆ. ಅಂದಹಾಗೆ ಎರಡೂ ತಂಡಗಳು 2 ಪಾಯಿಂಟ್ ಅನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಮೂರನೇ ಟಾಸ್ಕ್ ಇವರಿಬ್ಬರಿಗೂ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಆದ್ರೆ ಈ ನಡುವೆ ಇಬ್ರು ಕೂಡ ಇಂಜುರಿ ಮಾಡಿಕೊಂಡು ಯಾವ ರೀತಿ ಮೂರನೇ ಟಾಸ್ಕ್ ಅನ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಅಂದಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಟಾಸ್ಕ್ ವಿಚಾರಕ್ಕೆ ಅವಿನಾಶ್ ಮತ್ತೆ ವಿನಯ್ ಮಧ್ಯೆ ಕಿರಿಕಾಗಿದೆ. ಮಾವುತನ ಜೊತೆ ಕಾದಾಟಕ್ಕಿಳಿದಿದೆ ಆನೆ ಎಂಬ ಮಾತುಗಳು ಕೇಳಿ ಬಂದಿದೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಟಾಸ್ಕ್ಗಳು ಕೂಡ ರೋಚಕತೆಯನ್ನ ಪಡ್ಕೊಂಡು ಸಾಕ್ತಾ ಇದೆ. ಎಲ್ಲದರಲ್ಲೂ ಕಷ್ಟ ಅನಿಸುವ ಟಾಸ್ಕ್ಗಳೇ ಸಿಗ್ತಾ ಇದೆ. ಎಲ್ರೂ ಕೂಡ ತಮ್ಮ ತಂಡ ಗೆಲ್ಬೇಕು ಅಂತ ಪಣ ತೊಟ್ಟಿದ್ದಾರೆ. ಇದಕ್ಕಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಬಹಳ ಅಗ್ರೆಸಿವ್ ಆಗಿ ಎಲ್ಲಾ ಸ್ಪರ್ಧಿಗಳು ಆಡ್ತಾ ಇದ್ದಾರೆ. ವಿನಯ್ ಜಗಳ ಮಾಡದೆ ಆಟ ಆಡಿದ್ದಂತೂ ಇಲ್ಲಿವರೆಗೂ ನೋಡಿಲ್ಲ. ಮತ್ತೆ ಟಾಸ್ಕ್ ವಿಚಾರವಾಗಿ ಎದುರಾಳಿ ತಂಡದ ಅವಿನಾಶ್ ಹಾಗೂ ಮೈಕಲ್ ಅವರ ಜೊತೆ ವಿನಯ್ ಕಾದಾಟಕ್ಕೆ ಇಳಿದಿದ್ದಾರೆ. ಅವಿನಾಶ್ ಶೆಟ್ಟಿ ತಾವೇನು ವಿನಯ್ಗಿಂತ ಕಮ್ಮಿ ಇಲ್ಲ ಎಂಬುದನ್ನ ಇವತ್ತಿನ ಟಾಸ್ಕ್ನಲ್ಲಿ ತೋರಿಸಿದ್ದಾರೆ. ಇಷ್ಟು ದಿನ ಸೈಲೆಂಟ್ ಆಗಿ ಎಲ್ಲವನ್ನ ಗಮನಿಸ್ತಾ ಇದ್ದ ಅವಿನಾಶ್ ಶೆಟ್ಟಿ ಈಗ ವಿನಯ್ ಜೊತೆಗೆ ಕಾದಾಟಕ್ಕೆ ಇಳಿದಿದ್ದಾರೆ. ಈ ಮನೆಯಲ್ಲಿ ನೀನೊಬ್ಬನೇ ವಿಲನ್ ಅಲ್ಲ ಎಂಬ ಮಾತನ್ನ ಕೂಡ ವಿನಯ್ಗೆ ಅವಿನಾಶ್ ಹೇಳಿದ್ದಾರೆ. ಈ ಮಾತಿಗೆ ವಿನಯ್ ಕೋಪ ಮಾಡ್ಕೊಂಡಿದ್ದಾರೆ. ಇನ್ನು ಸಿರಿ ಅವರು ಎರಡೂ ತಂಡದ ಉಸ್ತುವಾರಿಯನ್ನ ವಹಿಸಿಕೊಂಡಂತೆ ಕಾಣಿಸ್ತಾ ಇದೆ. ಇಬ್ರು ಕೂಡ ಜಗಳಕ್ಕೆ ನಿಂತಾಗ ಸಿರಿ ಬಂದು ಬಿಡಿಸುವ ಪ್ರಯತ್ನ ಮಾಡಿದ್ದಾರೆ. ನಂತರ ಯಾವಾಗ ಜಗಳ ತಾರಕಕ್ಕೇರಿತೋ ಆಗ ಇಬ್ಬರನ್ನ ಕೂಡ ತಂಡದಿಂದ ಹೊರಗಿಡ್ತೇನೆ ಎಂಬ ಎಚ್ಚರಿಕೆಯನ್ನ ಸಿರಿ ಕೊಟ್ಟಿದ್ದಾರೆ. ಅವಿನಾಶ್ ಶೆಟ್ಟಿ, ನಮ್ರತಾ ಎಲ್ರೂ ಕೂಡ ಈಗ ಸಂಗೀತ ತಂಡದಲ್ಲಿ ಆಡ್ತಾ ಇರೋದಕ್ಕೆ ವಿನಯ್ ಅವರ ವರ್ತನೆ ನಮ್ರತಾಗೂ ಬೇಸರ ತರಿಸಿದಂತೆ ಕಾಣ್ತಾ ಇದೆ. ಅದೇ ರೀತಿಯ ಮುಖಭಾವವನ್ನ ಹೊತ್ಕೊಂಡು ಜಗಳವಾಡುವಾಗ ನಮ್ರತಾ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇಷ್ಟು ದಿನ ವಿನಯ್ ಕಾರ್ತಿಕ್ ಜೊತೆಗೆ ಜಗಳ ಮಾಡಿಕೊಂಡು ಟಾಸ್ಕ್ ಅನ್ನ ಆಡ್ತಾ ಇದ್ರು. ಈಗ ಕಾರ್ತಿಕ್ ಕೂಡ ವಿನಯ್ ಜೊತೆಗೆ ಆಟವಾಡ್ತಾ ಇರೋದಕ್ಕೆ ತುಂಬಾ ಕ್ಲೋಸ್ ಆಗಿರುವಂತೆ ಕಾಣಿಸ್ತಾ ಇದೆ. ಇದಕ್ಕಾಗಿ ಎದುರಾಳಿ ತಂಡದ ಅವಿನಾಶ್ ಜೊತೆಯಲ್ಲಿ ವಿನಯ್ ಜಗಳವನ್ನ ಮಾಡಿದ್ದಾರೆ. ವಿನಯ್ ಮತ್ತೆ ಅವಿನಾಶ್ಗೆ ಯಾಕೆ ಜಗಳ ಆಗಿದ್ದು ಅಂತ ನೋಡೋದಾದ್ರೆ ವಿನಯ್ ಅವರು ಒಣಗಿ ಹಾಕಿದ್ದ ಬಟ್ಟೆಗೆ ಬಂದು ಅವಿನಾಶ್ ಬಣ್ಣ ಹಚ್ಚಿದ್ದಾರೆ. ನಂತರ ಜೋರಾಗಿ ಎಳ್ಕೊಂಡು ಹೋಗಿದ್ದಾರೆ. ಅವಿನಾಶ್ ಮಾಡಿದ ಈ ಕೆಲಸಕ್ಕೆ ವಿನಯ್ಗೆ ಕೋಪ ಬಂದಿದ್ದು ಬಟ್ಟೆಯನ್ನ ಎಳಿಬಾರ್ದು ಅಂತ ಹೇಳಿದ್ದಾರೆ. ಇದಕ್ಕೆ ಅವಿನಾಶ್ ಮತ್ತೆ ಮಾತನಾಡಿದ್ದು ವಿನಯ್ಗೆ ಇಷ್ಟವಾಗಿಲ್ಲ. ಈ ವಿಚಾರಕ್ಕೆ ಇಬ್ಬರ ನಡುವೆ ಜಗಳವಾಗಿದ್ದು ವಿನಯ್ ಅವಿನಾಶ್ ಅವರನ್ನ ಕೆಳಕ್ಕೆ ಜೋರಾಗಿ ತಳ್ಳಿದ್ದಾರೆ. ಈ ಸಂದರ್ಭದಲ್ಲಿ ಸಿರಿ ಅವರು ಮಧ್ಯಪ್ರವೇಶ ಮಾಡಿ
ಇಬ್ಬರನ್ನು ಜಗಳ ಮಾಡದಂತೆ ಸಮಾಧಾನ ಮಾಡಿದ್ದಾರೆ. ಇನ್ನು ವಿನಯ್ಗೆ ಅವಿನಾಶ್ ಏನಾದ್ರೂ ಕೆಳಗೆ ಬಿದ್ದು ತಲೆ ಹೊಡ್ಕೊಂಡಿದ್ರೆ ಏನ್ ಮಾಡ್ಬೇಕಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಇಬ್ರನ್ನು ಕೂಡ ತಂಡದಿಂದ ಹೊರಗಿಡ್ತೇನೆ ಎಂಬ ಎಚ್ಚರಿಕೆಯನ್ನ ಸಿರಿ ಮಾಡಿದ್ದಾರೆ. ಇನ್ನು ವಿನಯ್ ಅವರು ಟಾಸ್ಕ್ ವಿಚಾರಕ್ಕೆ ಬಂದ್ರೆ ಯಾವಾಗ್ಲೂ ಜಗಳವಾಡದೆ ಟಾಸ್ಕ್ ನ ಕಂಪ್ಲೀಟ್ ಮಾಡೋದೇ ಇಲ್ಲ. ಈ ರೀತಿ ಅಗ್ರೆಸಿವ್ ಆಗಿ ಆಟ ಆಡದೇ ಇದ್ರೂ ಕೂಡ ಟಾಸ್ಕ್ ಮುಗಿಯುತ್ತೆ ಅಂತ ವೀಕ್ಷಕರು ಹೇಳ್ತಾ ಇದ್ದಾರೆ. ಚೆನ್ನಾಗಿ ಆಡುವ ಆಟವನ್ನ ಕೂಡ ವಿನಯ್ ಅವರು ಕೆಡಿಸಿ ಬಿಡ್ತಾರೆ, ನಂತರ ಜಗಳ ಮಾಡ್ತಾರೆ. ಇದು ವಿನಯ್ ಸ್ಟ್ರಾಟರ್ಜಿನ ಅನ್ನೋದು ಕೆಲವರ ವಾದ. ಕಿಚ್ಚ ಸುದೀಪ್ ಅವರು ಈ ವಾರದಲ್ಲಾದ್ರೂ ವಿನಯ್ಗೆ ಬುದ್ಧಿ ಮಾತನ್ನ ಹೇಳ್ಬೇಕು. ಆಟದ ವಿಚಾರದಲ್ಲಿ ಜಗಳ ಮಾಡದಂತೆ ಇನ್ಮುಂದೆ ತಡಿಬೇಕು. ಯಾಕಂದ್ರೆ ಫೈನಲ್ ಸಮೀಪಿಸ್ತಾ ಇದ್ದು ಇದೇ ರೀತಿ ಆಟ ಹಾಳು ಮಾಡ್ಕೊಂಡು ಬಂದ್ರೆ ಚೆನ್ನಾಗಿರೋದಿಲ್ಲ ಅಂತ ವೀಕ್ಷಕರು ಬುದ್ಧಿಯನ್ನ ಹೇಳಿದ್ದಾರೆ. ಇನ್ನು ಟಾಸ್ಕ್ ಸಂದರ್ಭದಲ್ಲಿ ವಿನಯ್ ಗೌಡ, ಅವಿನಾಶ್ ಶೆಟ್ಟಿ, ಮೈಕಲ್ ಜಗಳದ ಬಳಿಕ ಟಾಸ್ಕ್ ಎಲ್ಲ ಆದ ನಂತರ ಕಿತ್ತಾಟಕ್ಕೆ ಇಳಿದಿದ್ದಾರೆ ತನಿಷಾ ಮತ್ತೆ ನಮ್ರತಾ. ಹೌದು, ಹೊಸ ಪ್ರೋಮೋದಲ್ಲಿ ನಮ್ರತಾ ಮತ್ತೆ ತನಿಷಾ ಕಿತ್ತಾಡಿಕೊಂಡಿದ್ದಾರೆ. ಇಬ್ಬರ ಮಧ್ಯೆ ಜಗಳ ನಡೆದಿದೆ. ಈ ಮೊದಲು ಕೂಡ ಅನೇಕ ಬಾರಿ ತನಿಷಾ ವಿರುದ್ಧ ನಮ್ರತಾ ತಿರುಗಿ ಬಿದ್ದಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಕಿತ್ತಾಟಗಳು ಸಾಮಾನ್ಯ. ಯಾರು ಯಾವಾಗ ಹೇಗೆ ವರ್ತಿಸ್ತಾರೆ ಅಂತ ಹೇಳೋದು ಕಷ್ಟ. ಕಲರ್ಸ್ ಕನ್ನಡ ರಿಲೀಸ್ ಮಾಡಿರುವ ಮೊದಲ ಪ್ರೋಮೋದಲ್ಲಿ ಅವಿನಾಶ್ ಮತ್ತೆ ವಿನಯ್ ಅವರು ಕಿತ್ತಾಟ ನಡೆಸಿದ್ರು. ಈಗ ರಿಲೀಸ್ ಆಗಿರುವ ಹೊಸ ಪ್ರೋಮೋದಲ್ಲಿ ನಮ್ರತಾ ಮತ್ತೆ ತನಿಷಾ ಕಿತ್ತಾಡಿಕೊಂಡಿದ್ದಾರೆ. ಇಬ್ಬರ ಮಧ್ಯೆ ಜಗಳ ನಡೆದಿದೆ. ಬಾಯಲ್ಲಿ ಆಡೋದಲ್ಲ, ಆಟದಲ್ಲಿ ಇಳಿದು ಆಡಬೇಕು ಅಂತ ನಮ್ರತಾ ಅವರು ತನಿಷಾಗೆ ಹೇಳಿದ್ದಾರೆ. ಆಟ ಆಡುವ ಸಂದರ್ಭದಲ್ಲಿ ಯಾವ ತಂಡ ತುಂಬಾ ಚೆನ್ನಾಗಿ ಬಟ್ಟೆ ತೊಳೆದು ಒಣ ಹಾಕುವ ಆಟವನ್ನ ಆಡಿದೆ ಎಂಬುದಾಗಿ ತಿಳಿಸೋದಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳ ಹತ್ರ ಕೇಳಿದ್ದಾರೆ. ಈ ಪ್ರಕಾರ ತನಿಷಾ ಮತ್ತೆ ಸಂಗೀತ ಇಬ್ರು ಕೂಡ ನಿಂತಿದ್ರು. ಸಂಗೀತ ಹೇಳುವ ಪ್ರಕಾರ ತಮ್ಮ ತಂಡವೇ ಈ ಬಾರಿ ಚೆನ್ನಾಗಿ ಆಡಿದೆ ಅಂತ ಹೇಳ್ತಾರೆ. ಇನ್ನು ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ತನಿಷಾ ಅವರು ವರ್ತೂರ್ ಅವರು ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಜಗಳ ಆರಂಭವಾಗುತ್ತೆ. ಯಾಕಂದ್ರೆ ತನಿಷಾ ಅವರು ವರ್ತೂರ್ ಅವರಿಗೆ ನಮ್ರತಾ ಅವರನ್ನ ಕಂಪೇರ್ ಮಾಡಿ ಹೇಳ್ತಾ ಇರ್ತಾರೆ. ಅದರಿಂದ ನಮ್ರತಾಗೆ ಕೋಪ ಬಂದಿದೆ. ಐ ಡೋಂಟ್ ನೀಡ್ ಯುವರ್ ವ್ಯಾಲಿಡೇಷನ್ ಅಂತ ನಮ್ರತಾ ಅವರು ತನಿಷಾ ಅವರಿಗೆ ಹೇಳ್ತಾರೆ. ಆದ್ರೆ ತನಿಷಾ ತಮ್ಮ ನಿರ್ಧಾರವನ್ನ ಬದಲಾಯಿಸೋದಿಲ್ಲ. ಬಾಯಲ್ಲಿ ಆಟ ಆಡೋದಲ್ಲ, ಆಡುವಲ್ಲಿ ಆಡಿ ತೋರಿಸ್ಬೇಕು ಅಂತ ನಮ್ರತಾ ತನಿಷಾಗೆ ಹೇಳ್ತಾರೆ. ಮಾತಲ್ಲಿ ಗೆಲ್ಲೋದಾದ್ರೆ ನೀನೇ ಗೆಲ್ಲೋದಮ್ಮ ಅಂತ ನಮ್ರತಾ ಅವರು ತನಿಷಾಗೆ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಹೌದು, ನಾನೇ ಯಾವತ್ತು ಗೆಲ್ಲೋದು, ಬಿಟ್ಟುಕೊಡೋ ಮಾತೇ ಇಲ್ಲ ಅಂತ ತನಿಷಾ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಒಟ್ನಲ್ಲಿ ಫಿಸಿಕಲ್ ಟಾಸ್ಕ್ ಎಲ್ಲ ಮುಗಿದ ನಂತರ ಸ್ಪರ್ಧಿಗಳು ಮಾತಿನ ಮೂಲಕ ಜಗಳವನ್ನ ಶುರು ಹಚ್ಕೊಂಡಿದ್ದಾರೆ. ಯಾವಾಗ ನೋಡಿದ್ರೂ ಈ ಮನೆಯಲ್ಲಿ ಜಗಳ ನಡೀತಾನೆ ಇರುತ್ತೆ. ಒಂದಲ್ಲ ಒಂದು ವಿಚಾರಕ್ಕೆ ಸ್ಪರ್ಧಿಗಳು ಕಿತ್ತಾಟ ಮಾಡ್ತಾನೆ ಇರ್ತಾರೆ. ಅದು ಅಡುಗೆ ವಿಚಾರದಲ್ಲಾಗಿರ್ಬೋದು, ಟಾಸ್ಕ್ ವಿಚಾರದಲ್ಲಾಗಿರ್ಬೋದು, ಅಥವಾ ಕಾಮಿಡಿಯಲ್ಲೂ ಕೂಡ ಈ ಸ್ಪರ್ಧಿಗಳು ಜಗಳ ಮಾಡೋದ್ರಲ್ಲೂ ಎತ್ತಿದ ಕೈ. ಹಾಗಾಗಿ ಈ ಬಾರಿಯ ಬಿಗ್ ಬಾಸ್ ಹ್ಯಾಪಿ ಬಿಗ್ ಬಾಸ್ ಅಲ್ಲ, ಇದಕ್ಕೆ ಬೇರೆ ಏನಾದ್ರೂ ಹೆಸರನ್ನ ಇಡಿ ಅಂತಿದ್ದಾರೆ ವೀಕ್ಷಕರು. ಒಟ್ನಲ್ಲಿ ಈ ಸ್ಪರ್ಧಿಗಳ ವರ್ತನೆಯಿಂದ ವೀಕ್ಷಕರು ಮಾತ್ರ ಬೇಸತ್ತು ಹೋಗಿದ್ದಾರೆ. ಒಟ್ನಲ್ಲಿ ಇಂದಿನ ಸಂಚಿಕೆಯನ್ನ ನೋಡೋದಕ್ಕೆ ವೀಕ್ಷಕರಂತೂ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಯಾವ ತಂಡ ಅತ್ಯದ್ಭುತವಾಗಿ ಆಟ ಆಡಿದ್ದಾರೆ ಅಂತ ಕಾದು ನೋಡಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.